श्रीगुरुभ्यो नमः। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। ಭೋಜನ ರಸವಿಭಾಗ ಸಂಧಿಯ ಮುಂದಿನ ಪದ್ಯ. 6,200 ಮೇಲಿನ್ನೂರ 51 ರೂಪದಿ ಸಾರಭೋಕ್ತ ನಿರುದ್ಧ ದೇವನೋ ಅನ್ನಮಯ ನೆನಿಪ 3,200 ಮೇಲ್ 3,40 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ 6,200 ಮೇಲಿನ್ನೂರ 51 ರೂಪದಿ. ಈಗ ಕೋಶದಲ್ಲಿರ್ತಕ್ಕಂತಹ ಭಗವದ್ ರೂಪಗಳು, ಪಂಚಕೋಶಗಳಿದೆ ಈ ದೇಹದಲ್ಲಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತೆ ಆನಂದಮಯ ಕೋಶ ಅಂತ ಹೀಗೆ ಈ ಕೋಶಗಳಿದೆ. 5 ಕೋಶಗಳಿದೆ. ಕೋಶ ಅಂತಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ, ಕೋಶ ಅಂತಂದ್ರೆ ಎಲ್ಲಿ ಪಂಚಭೂತಗಳ ಸಂಬಂಧ, ಪಂಚ ತನ್ಮಾತ್ರಗಳ ಸಂಬಂಧ, ಪಂಚ ಜ್ಞಾನೇಂದ್ರಿಯದ ಸಂಬಂಧ, ಪಂಚಕರ್ಮೇಂದ್ರಿಯದ ಸಂಬಂಧ ಯಾವ ಸ್ಥಾನದಲ್ಲಿರುತ್ತೋ ಅದನ್ನೇ ಕೋಶ ಅಂತ ಕರೀತಾರೆ. ಇಷ್ಟು ಇರಬೇಕು. ಈ 5 ಕೋಶಗಳಲ್ಲಿ ಈ 5 ಈ 4 ಇಟ್ಕೊಳ್ಬೇಕು. ಅಂದ್ರೆ ಒಂದು ತನ್ಮಾತ್ರ, ಒಂದು ಕರ್ಮೇಂದ್ರಿಯ, ಒಂದು ಜ್ಞಾನೇಂದ್ರಿಯ, ಮತ್ತೆ ಒಂದು ಭೂತ. ಪಂಚಭೂತಗಳಲ್ಲಿ ಒಂದು. ಹೀಗೆ ಒಂದರ ಸಂಬಂಧ ಒಂದೊಂದು ಕೋಶಕ್ಕಾಗಿರುತ್ತೆ. ಅದು ಯಾವುದು ಅಂತ ಮುಂದೆ ನೋಡೋಣ. ಹೀಗೆ ಈ ಸ್ಥಾನ ವಿಶೇಷಕ್ಕೇನೆ ಏನಂತ ಕರೀತಾರೆ? ಕೋಶ ಅಂತ ಇದನ್ನ ಕರೀತಾರೆ. ಹೀಗೆ ಅನ್ನಮಯ ಕೋಶ ಅಂತ ಏನಿದೆ, ಅನ್ನಮಯ ಕೋಶದಲ್ಲಿ ಪರಮಾತ್ಮ ಅನ್ನಮಯ ಅಂತಾನೆ ಕರೆಸಿಕೊಂಡು ಅವನಿಗೆ ಅನಿರುದ್ಧ ಅಂತ ಅವನಿಗೆ ಹೆಸರು. ಎಷ್ಟು ರೂಪಗಳಿಂದಿರ್ತಾನೆ ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ 6,200 ಮೇಲಿನ್ನೂರ 51 ರೂಪದಿ. 6,200 6 ಪ್ಲಸ್ 2 ಅಂದ್ರೆ ಎಷ್ಟಾಯ್ತು? 8 ಆಯ್ತು. 1000 ಮೇಲೆ ಇದರ ಮೇಲೆ ಆಡ್ ಮಾಡಬೇಕು. ಎಷ್ಟು? 251 251 251 ಇದಕ್ಕೆ ಸೇರಿಸಬೇಕು. ಅಂದ್ರೆ 8,251 ಭಗವದ್ ರೂಪಗಳಿಂದ ಎಷ್ಟು? ಯಾವ ಭಗವದ್ ರೂಪ? ಅನಿರುದ್ಧ ರೂಪಗಳಿಂದ ಪರಮಾತ್ಮ ಎಲ್ಲಿರ್ತಾನೆ? ಅನ್ನಮಯ ಕೋಶದಲ್ಲಿ ತಾನು ನೆಲೆಸಿರ್ತಾನೆ ಅಂತ ಹೀಗೆ ಚಿಂತನೆಯನ್ನ ಮಾಡಿ. ಅವನು ಎಂಥವನು ಅಂತಂದ್ರೆ ಸಾರಭೋಕ್ತ. ಎಲ್ಲ ಪದಾರ್ಥಗಳಲ್ಲಿರ್ತಕ್ಕಂತಹ ತನ್ನ ಸ್ವಾಖ್ಯ ರಸ, ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ರಸವನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅವನಿಗೆ ಸಾರಭೋಕ್ತ ಅಂತ ಹೆಸರು. ಸಾರಭೋಕ್ತನಾಗಿ ಅನಿರುದ್ಧ ರೂಪದಿಂದ ಇಷ್ಟು ರೂಪಗಳಿಂದ ಎಷ್ಟು? 8,251 ರೂಪಗಳಿಂದ ಅನ್ನಮಯ ಕೋಶದಲ್ಲಿ ತಾನು ನೆಲೆಸಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಅನ್ನಮಯ ಕೋಶದಲ್ಲೂ ಕೂಡ 2 ವಿಭಾಗ ಇದೆ. ಎಲ್ಲಾ ಕೋಶಕ್ಕೂ 2 ಪರಿಚ್ಛೇದಗಳನ್ನು ಇಟ್ಕೊಳ್ಬೇಕು. ಅದರಲ್ಲಿ ಮೊದಲನೇ ಪರಿಚ್ಛೇದ ಏನಿದೆ ಅದರಲ್ಲಿ 4 ತತ್ವ ಇದೆ. ನಾ ಹೇಳಿದೆ, ಒಂದು ಪಂಚಭೂತಗಳಲ್ಲಿ ಒಂದನ್ನು ಇಟ್ಕೊಳ್ಬೇಕು, ಪಂಚ ತನ್ಮಾತ್ರಗಳಲ್ಲಿ ಒಂದನ್ನು ಇಟ್ಕೊಳ್ಬೇಕು, ಪಂಚ ಜ್ಞಾನೇಂದ್ರಿಯದಲ್ಲಿ ಒಂದು, ಪಂಚ ಕರ್ಮೇಂದ್ರಿಯದಲ್ಲಿ ಒಂದು. ಈ ತತ್ವಗಳನ್ನು ಇಟ್ಕೊಳ್ಳೋದು ಅಷ್ಟೇ ಅಲ್ಲದೇನೆ ತತ್ವಾಭಿಮಾನಿ ದೇವತೆಗಳನ್ನ ಇಟ್ಕೊಳ್ಬೇಕು. ಕೇವಲ ಜಡವಾದ ತತ್ವಗಳ ಸಂಬಂಧ ಅಷ್ಟೇ ಅಲ್ಲ, ಅಲ್ಲಿ ವಿಶೇಷವಾಗಿ ಆ ತತ್ವಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಕೂಡ ನೆಲೆಸಿದ್ದಾರೆ ಅಂತ ಚಿಂತನೆಯನ್ನ ಮಾಡಬೇಕು. ನಾನು ಆ ತತ್ವಗಳ ಹೆಸರನ್ನ ಹೇಳ್ತೇನೆ. ಪ್ರಥಮ ಕೋಶದಲ್ಲಿ 4 ತತ್ವ. ಒಂದು ಪೃಥ್ವಿ ತತ್ವ, ಇನ್ನೊಂದು ಅಪ್ ತತ್ವ, ಇನ್ನೊಂದು ವಾಯುತತ್ವ. ಪ್ರಥಮ ಕೋಶದಲ್ಲಿರ್ತಕ್ಕಂಥದ್ದು ವಾಯುತತ್ವ, ಇನ್ನೊಂದು ಜಿಫ್ಫೆ, ಇನ್ನೊಂದು ರಸ, ಇನ್ನೊಂದು ಅಪ್. ಹೀಗೆ ಪ್ರಥಮ ಕೋಶದಲ್ಲಿ 4 ತತ್ವಗಳು.
ವಾಯು, ಜಿಹ್ವೆ, ರಸ, ಅಪ್. ಹೀಗೆ ಮೊದಲನೇ ಕೋಶದಲ್ಲಿ ಅನ್ನಮಯದ ಮೊದಲನೇ ಪರಿಚ್ಛೇದದಲ್ಲಿ, ಅನ್ನಮಯ ಕೋಶದ ಮೊದಲನೇ ಪರಿಚ್ಛೇದದಲ್ಲಿ ಇರತಕ್ಕಂತಹ ತತ್ವ. ಇನ್ನು ಎರಡನೇ ಕೋಶದಲ್ಲಿ ಒಂದು ಉಪಸ್ಥ, ಇನ್ನೊಂದು ಗಂಧ, ಇನ್ನೊಂದು ಘ್ರಾಣ ಮತ್ತೆ ಪೃಥ್ವಿ. ಉಪಸ್ಥ, ಗಂಧ, ಘ್ರಾಣ ಮತ್ತೆ ಪೃಥ್ವಿ. ಹೀಗೆ ನಾಲ್ಕನ್ನ ಅಲ್ಲಿ ಇಟ್ಕೊಂಡು, ನಾಲ್ಕು ತತ್ವಗಳನ್ನ, ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳನ್ನ ಇಟ್ಟುಕೊಂಡು ಒಟ್ಟು 8 ತತ್ವಾಭಿಮಾನಿ ದೇವತೆಗಳಿಂದ ಕೂಡಿರ್ತಕ್ಕಂಥದ್ದು ಯಾವುದು? ಅನ್ನಮಯ ಕೋಶ. ಆ ಅನ್ನಮಯ ಕೋಶದ ಒಳಗಡೆ ಅನಿರುದ್ಧ ರೂಪದಿಂದ ಪರಮಾತ್ಮ 8251 ರೂಪಗಳಿಂದ ಇದ್ದಾನೆ ಅಂತ ಅಲ್ಲಿ ಚಿಂತನೆಯನ್ನು ಮಾಡಬೇಕು. ಮುಂದೆ 3,2,500 ಮೇಲ್ 3+40 ರೂಪದಿ ಪ್ರಾಣಮಯ ಕೋಶ ಏನಿದೆ ಅದು. ಪ್ರಾಣಮಯ ಕೋಶದ ಒಳಗಡೆ ಪ್ರಾಣಮಯ ರೂಪದಿಂದ ಪರಮಾತ್ಮ ಇದ್ದಾನೆ. ಮತ್ತೆ ಅಲ್ಲಿ ಪ್ರದ್ಯುಮ್ನ ರೂಪದಿಂದ ಪರಮಾತ್ಮ ಇದ್ದಾನೆ. ಪ್ರದ್ಯುಮ್ನ, ಈ ಪ್ರದ್ಯುಮ್ನನ್ನ ಬಿಡಿಸಬೇಕು. ಹಿಂದೆ ನಾವು ಆ 8,000 ಇದು ಹೇಳಲಿಲ್ಲ. 8,251 ಹೇಗೆ ಬಂತು ಅಂತಂದ್ರೆ ಅನಿರುದ್ಧನನ್ನ ಬಿಡಿಸಿ ಅಲ್ಲಿ ಸಂಖ್ಯೆಗಳನ್ನ ಹಚ್ತಾ ಹೋಗಬೇಕು. ಇವಾಗ ಅನಿರುದ್ಧ ಇದೆ. ಅಕಾರ ಎಷ್ಟನೇ ಅಕ್ಷರ? ಸ್ವರಾಕ್ಷರಗಳಲ್ಲಿ ಅಕಾರ ಮೊದಲನೇ ಅಕ್ಷರ, ಆದ್ರಿಂದ 1 ಅಂತ ಬರ್ಕೊಳ್ಬೇಕು. ನೀ ತ ತ ದ ದ ನ ಅಲ್ಲಿ 5 ಆಯ್ತು. ಇನ್ನು ಅ ನಿ ರು ಯ ರ 2 ಆಯ್ತು. ದ ಮತ್ತೆ ಧ ಇದೆ. ಅದೆರಡನ್ನೂ ಕೂಡ ಏನು ಮಾಡಬೇಕು? 4+4 ಅಂತ ಇಟ್ಕೊಳ್ಬೇಕು. ತ ತ ದ ಧ ಅಂತ ಇರೋದ್ರಿಂದ ಅಲ್ಲಿ 4+4 ಒತ್ತಕ್ಷರ ಇದೆ. ಅಲ್ಲಿ ದಕಾರಕ್ಕೆ ಧಕಾರ ಒತ್ತಕ್ಷರ. ಅದನ್ನು 4+4 ಅಂತ ಸೇರಿಸಿದಾಗ ಎಷ್ಟಾಯ್ತು? 8 ಆಯ್ತು. ಅದರಿಂದ 8,000 ಅದನ್ನ ಅಂಕಾನ ಮಾಮಗುತೋ ಗತಿ ಅಂತ ಬಲಭಾಗದಿಂದ ಎಡಭಾಗಕ್ಕೆ ಓದಿ. ಅವಾಗ 8,251 ರೂಪಗಳು ಅಲ್ಲಿ ಬಂತು. ಹೀಗೆ ಅನಿರುದ್ಧ ರೂಪಗಳಿಂದ 8,251 ಅನಿರುದ್ಧ ರೂಪಗಳಿಂದ ಅನ್ನಮಯ ಕೋಶದಲ್ಲಿ ಇದ್ದಾನೆ ಅಂತ ಆಯ್ತು. ಈಗ ಪ್ರದ್ಯುಮ್ನ ಅಂತ ಹೇಳಕ್ ಬಂದೆ. ಪ್ರಾಣಮಯ ಕೋಶದಲ್ಲಿ ತಿರ್ಗ ಪ್ರದ್ಯುಮ್ನನ್ನ ಸ್ಪ್ಲಿಟ್ ಮಾಡಿ. ಪ್ರ ಅಂತಂದ್ರೆ ಪ ಪ್ಲಸ್ ರ 2 ಇಟ್ಕೊಳ್ಬೇಕು. ಸಂಯುಕ್ತಾಕ್ಷರ ಅದು. ಅದರಿಂದ ಪಕಾರ ಮತ್ತೆ ರಕಾರ 2 ಸೇರಿಸಿಟ್ಕೊಂಬೋಣ. ಪ ಪ ಬ ಬ ಮ ನಲ್ಲಿ ಪ ಮೊದಲನೇದು, ರ ಯಾ ರ 2 ಆಯ್ತು. 2+1 3 ಇಟ್ಕೊಳ್ಬೇಕು. ಪ್ರ ಅನ್ನೋದಕ್ಕೆ 3 ಹಚ್ಕೊಳ್ಬೇಕು. ದ್ಯೂನಲ್ಲಿ ದಕಾರ ಎಕಾರ 2 ಸೇರಿದೆ. ತ ತ ದ 3 ಆಯ್ತು. ಯಾ ಅನ್ನೋದು 1 ಆಯ್ತು. ಅವಾಗ ಎಷ್ಟಾಯ್ತು? 3+1 ಎಷ್ಟಾಯ್ತು? 4 ಆಯ್ತು. 3 ಆಯ್ತು, 4 ಆಯ್ತು. ದ್ಯೂಗೆ 4 ಆಯ್ತು, ಪ್ರಾಗೆ 3 ಆಯ್ತು, ದ್ಯೂಗೆ 4 ಆಯ್ತು. ಇನ್ನು ಮುನಾ ಅಂತ ಇದೆ. ಅಲ್ಲಿ ಮಕಾರ ನಕಾರಗಳನ್ನ ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಮಕಾರ ಎಷ್ಟನೇ ಅಕ್ಷರ? ಪ ಪ ಬ ಬ ಮ. ನಕಾರ ತ ತ ದ ದ ನ, ಅದು 5ನೇ ಅಕ್ಷರ ಆಯ್ತು. ಆದ್ರೆ ಅದು ಸ್ಪ್ಲಿಟ್ ಮಾಡಿ ಇಟ್ಕೊಂಡಾಗ ಎಷ್ಟಾಯ್ತು? 3, 4, 5. ಇವಾಗ ಮತ್ತೆ ಅಂಕಾನ ಮಾಮಗತೋ ಗತಿ ಅಂತ ಇಟ್ಟುಕೊಂಡು 5,543 ರೂಪಗಳಿಂದ ಪ್ರಾಣಮಯ ರೂಪದಿಂದ ಇದ್ದಾನೆ. ಪ್ರದ್ಯುಮ್ನ ರೂಪದಿಂದ ಪ್ರಾಣಮಯ ಕೋಶದಲ್ಲಿ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಅದನ್ನೇ ಹೇಳಿದ್ರು 3,2,500. 3+2 ಅಂತಂದ್ರೆ 5 ಆಯ್ತು. 500,000 ಸಾವಿರ ಅಂತಂದ್ರೆ 1,000. ಅದರಲ್ಲಿ ಅರೆ ಡಿವೈಡೆಡ್ ಬೈ 2, 1000 ಡಿವೈಡೆಡ್ ಬೈ 2 ಎಷ್ಟಾಯ್ತು? 500 ಆಯ್ತು. 5,500 ಆಯ್ತು. ಮೇಲೆ ಅದರ ಮೇಲೆ ಇಟ್ಕೊಳ್ಬೇಕು. ಎಷ್ಟು? 3+40. 3+40. 40ಕ್ಕೆ 3 ಸೇರಿಸಿ 40ಕ್ಕೆ, ಅಂದ್ರೆ 43 ಆಯ್ತು. 43. 3+40. 3+40.
ಇಷ್ಟನ್ನ ಸೇರಿಸಿದ್ರೆ ಅವಾಗ ಎಷ್ಟಾಯ್ತು? 5543. 500,000 ಅಂತಂದ್ರೆ 500 ಇಟ್ಕೊಳ್ಬೇಕಲ್ಲ. ಅದರಿಂದ 5543 ಪ್ರದ್ಯುಮ್ನ ರೂಪಗಳಿಂದ ಪ್ರಾಣಮಯ ಕೋಶದಲ್ಲಿ ತಾನು ವಿಶೇಷವಾಗಿ ನೆಲೆಸಿದ್ದಾನೆ. ಮತ್ತೆ ಈ ಪ್ರಾಣಮಯ ಕೋಶಕ್ಕೂ ಕೂಡ 2 ಪರಿಚ್ಛೇದ. ಅದರಲ್ಲಿ ಮೊದಲನೇ ಪರಿಚ್ಛೇದದಲ್ಲಿ ಪಾಣಿ, ಸ್ಪರ್ಶ, ತ್ವಕ್, ವಾಯು, ಹೀಗೆ 4 ತತ್ವಗಳನ್ನ ಇಟ್ಕೊಳ್ಬೇಕು. ಇನ್ನು 2ನೇ ಪರಿಚ್ಛೇದದಲ್ಲಿ ಒಂದು ಪಾದ, ಇನ್ನೊಂದು ರೂಪ, ಇನ್ನೊಂದು ಚಕ್ಷು, ಇನ್ನೊಂದು ತೇಜಸ್ಸು, ಹೀಗೆ 4 ತತ್ವಗಳನ್ನ ಇಟ್ಕೊಳ್ಬೇಕು. ಒಟ್ಟು 8 ತತ್ವಗಳಾಯ್ತು. ಈ 8 ತತ್ವಗಳ ಸಂಬಂಧ, ಈ ತತ್ವಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳ ಸಂಬಂಧ ಎಲ್ಲಿರುತ್ತೋ ಅದನ್ನ ಪ್ರಾಣಮಯ ಕೋಶ ಅಂತ ಕರಿಬೇಕು ಅಂತ ಹೀಗೆ ಅದನ್ನು ತಿಳಿಸ್ತಾ ಇದ್ದಾರೆ. ಹೀಗೆ 5 ಕೋಶಗಳಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಬಂದ್ಬಿಡ್ತಾರೆ, ಎಲ್ಲರೂ ಕವರ್ ಆಗ್ತಾರೆ. ಹೀಗೆ ಈ ಪದ್ಯದಲ್ಲಿ ಮುಖ್ಯವಾಗಿ ಆ ಅನ್ನಮಯ ಕೋಶ ಮತ್ತೆ ಪ್ರಾಣಮಯ ಕೋಶದಲ್ಲಿರ್ತಕ್ಕಂತಹ ಅನಿರುದ್ಧ ರೂಪಗಳ ಸಂಖ್ಯೆ ಎಷ್ಟು? 8251. ಇದಾದರೆ ಇನ್ನು ಪ್ರಾಣಮಯ ಕೋಶದಲ್ಲಿರ್ತಕ್ಕಂತಹ ಪ್ರದ್ಯುಮ್ನ ರೂಪಗಳ ಸಂಖ್ಯೆ 5543 ಅಂತ ಹೀಗೆ ತಿಳಿಸ್ತಾ ಇದ್ದಾರೆ. ಮುಂದಿನ ಕೋಶಗಳಲ್ಲಿ ಎಷ್ಟೆಷ್ಟು ಸಂಖ್ಯೆ ಅನ್ನೋದನ್ನ ಮುಂದಿನ ಪದ್ಯಗಳಲ್ಲಿ ತಿಳಿಸ್ತಾರೆ. ಅದನ್ನು ನೋಡೋಣ. ಸ್ಟಾರ್ಟ್ ಮಾಡಿ.